ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಅಹವಾರಂಭ ಎಂಬ 32ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಲೀಲೆಯು ತನ್ನ ಇಂದಿನ ಹಾಗೂ ಹಿಂದಿನ ಸರ್ಗಗಳಲ್ಲಿ ಗಂಡರಾಗಿದ್ದವರ ಲೋಕಗಳನ್ನು ನೋಡಿಯಾದ ಮೇಲೆ ಮೂರನೆಯ ಗಂಡನ ಲೋಕವನ್ನು ನೋಡುವ ಸಲುವಾಗಿ ಸರಸ್ವತಿ ದೇವಿಯೊಡನೆ ಬರುತ್ತಾಳೆ. ಅಲ್ಲಿ ಅದಾಗಲೇ ಶತ್ರು ಜನಗಳು ಮುತ್ತಿ ಯುದ್ಧವೇ ಆರಂಭವಾಗಿರುತ್ತದೆ. ಆ ಸಮಯದಲ್ಲಿ ಯುದ್ಧದಲ್ಲಿ ಸಾಯುವ ಶೂರರನ್ನು ದೇವಲೋಕಕ್ಕೆ ಕರೆದೊಯ್ಯಲು ದೇವತಾಗಣಗಳು ಕಾದಿರುತ್ತವೆ. ಯಾರು ಗೋಬ್ರಾಹ್ಮಣರಿಗೋಸ್ಕರವಾಗಿಯೂ ಸತ್ಪುರುಷರಿಗಾಗಿಯೂ ಶರಣಾಗತರನ್ನು ರಕ್ಷಿಸುವುದಕ್ಕಾಗಿಯೂ ಧರ್ಮ ಸಂರಕ್ಷಣೆಗಾಗಿಯೂ ಯುದ್ಧ ಮಾಡುತ್ತಿರುವನೋ ಅವನೇ ಶೂರನು ಎಂದು ವಸಿಷ್ಠರು ಶ್ರೀರಾಮನಿಗೆ ತಿಳಿಸುತ್ತಾ ಮುಂದುವರೆದು ಹೇಳುತ್ತಾರೆ. ಅನಂತರದಲ್ಲಿ ವೀರವರನನ್ನು ಎದುರುಗೊಳ್ಳುವ ಸಂಭ್ರಮದಿಂದ ಉತ್ಕಂಠೀಯರಾಗಿ ಕುಣಿಯುತ್ತಿರುವ ಅಪ್ಸರೆಯರುಳ್ಳ ಅಂತರಿಕ್ಷದಲ್ಲಿ ಸರಸ್ವತಿಯೊಡನೆ ನಿಂತು ಲೀಲೆಯು ಭೂಮಿಯನ್ನು ನೋಡುತ್ತಾಳೆ. ತನ್ನ ಗಂಡನು ಆಳುತ್ತಿರುವ ದೇಶದಲ್ಲಿ ಎರಡನೆಯ ಆಕಾಶವೋ ಎಂಬಂತೆ ಭಯಂಕರವಾಗಿ ಹರಡಿರುವ ಅರಣ್ಯದಲ್ಲಿ ಆ ಸೈನ್ಯವು ತುಂಬಿತ್ತು. ಎರಡೂ ಸೇನೆಗಳಿಂದ ಕಿಕ್ಕಿರಿದು ಸೌಮ್ಯವಾಗಿ ಎರಡು ಸಮುದ್ರಗಳೋ ಎಂಬಂತಿತ್ತು. ಮತ್ತರಾದ ಇಬ್ಬರು ರಾಜರು ಉಗ್ರ ಕಾರ್ಯವನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದರು. ಆ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿ ಹೊತ್ತುತ್ತಿರುವ ಬೆಂಕಿಯಂತೆ ಅದ್ಭುತವಾಗಿತ್ತು. ಯಾರು ಮೊದಲು ಹೊಡೆಯುವುದು ಎಂದು ನೋಡುತ್ತಾ ಅವರ ಕಣ್ಣುಗಳು ಕ್ಷುಬ್ಧವಾಗಿದ್ದವು. ಸೈನಿಕರು ಥಳಥಳಿಸುವ ಅಲಗುಳ್ಳ ಭಾರಿಯ ಕತ್ತಿಗಳನ್ನು, ಪರಶು, ಪ್ರಾಸ, ಬಿಂದಿವಾಳ, ಅರ್ಷ್ಟಿ, ಮುದ್ಗರ ಮುಂತಾದ ಆಯುಧಗಳನ್ನು ಧರಿಸಿದ್ದರು. ಗರುಡನ ರೆಕ್ಕೆಗಳ ಬಡಿತದಿಂದ ಅಲ್ಲಾಡುತ್ತಿರುವ ವನದಂತೆ ಆ ಸೈನ್ಯಗಳು ಕಂಪಿಸುತ್ತಿದ್ದವು. ಉದಯವಾಗುತ್ತಿರುವ ಸೂರ್ಯನ ಕಿರಣಗಳಿಂದ ಸೈನಿಕರ ಚಿನ್ನದ ಕವಚಗಳು ಥಳಥಳಿಸುತ್ತಿದ್ದವು. ಅವರು ಒಬ್ಬರ ಮುಖವನ್ನೊಬ್ಬರು ನೋಡಿ ಕೋಪಗೊಂಡು ಆಯುಧಗಳನ್ನು ಎತ್ತುತ್ತಿದ್ದರು. ನೆಟ್ಟ ದಿಟ್ಟಿಗಳಿಂದ ನೋಡುವ ಆ ಸೇನೆಯು ಗೋಡೆಯಲ್ಲಿ ಬರೆದ ಚಿತ್ರದಂತೆಗಿತ್ತು. ದೀರ್ಘವಾಗಿ ಸೀಮಾರೇಖೆಯನ್ನು ಎಳೆಯಲಾಗಿತ್ತು. ಅದರ ಎರಡೂ ಪಕ್ಕಗಳಲ್ಲಿ ಸೇನೆಯು ಝಂಕಾರ ಮಾಡುತ್ತಿರಲು ಒಬ್ಬರ ಮಾತು ಇನ್ನೊಬ್ಬರಿಗೆ ಕೇಳಿಸುತ್ತಿರಲಿಲ್ಲ. ಸೈನಿಕರಿಗೆ ಯಥೋಚಿತವಾಗಿ ಸ್ಥಾನಗಳನ್ನು ಏರ್ಪಡಿಸಿದ್ದರು. ದುಂದುಭಿಗಳನ್ನು ಬಾರಿಸುವುದಕ್ಕೆ ಇಬ್ಬರು ಸಿದ್ಧವಾಗಿದ್ದರು. ಎರಡೂ ಸೇನೆಗಳ ನಡುವೆ 2 ಬಿಲ್ಲಿನ ಅಳತೆ ನೆಲವನ್ನು ನಿರ್ಜನವಾಗಿ ಬಿಟ್ಟಿದ್ದರು. ಅದು ಪ್ರಳಯ ಕಾಲದ ವಾಯುವು ಆಗಿನ ಏಕಾರ್ಣವವನ್ನು ಒಡೆದು 2 ಪಾಲು ಮಾಡಿತ್ತೋ ಎನ್ನುವಂತಿತ್ತು. ಆ ಸೈನ್ಯಾಧಿಪತಿಗಳು ಕ್ರೂರ ಕರ್ಮವನ್ನು ಆರಂಭಿಸಬೇಕಲ್ಲ ಎಂದು ಚಿಂತಾಪರವಶರಾಗಿದ್ದರು. ಆ ಸೈನ್ಯಗಳಲ್ಲಿ ಹೆದರಿದವರ ಎದೆಗಳು ಡವ ಡವ ಎಂದು ಹಾರುತ್ತಾ ಅರಚಿಕೊಳ್ಳುವ ಕಪ್ಪೆಗಳ ಕತ್ತಿನ ಚರ್ಮದಂತೆ ಭಂಗುರ ಅಂದರೆ ಶಿಥಿಲವಾಗಿದ್ದವು. ಆ ಸೇನೆಗಳ ಅಸಂಖ್ಯಾತ ಸೈನಿಕರು ಪ್ರಾಣಗಳನ್ನು ಸರ್ವಸ್ವವನ್ನು ತ್ಯಾಗ ಮಾಡಲು ಹಾಗೆಯೇ ಕಿವಿಯವರೆಗೆ ಎಳೆದಿರುವ ಬಾಣಗಳನ್ನು ಬಿಡಲು ಸಿದ್ಧವಾಗಿದ್ದರು. ಪ್ರಹಾರವು ಆರಂಭವಾಗುವುದು ಎಂಬ ನಿರೀಕ್ಷೆಯಲ್ಲಿ ಆ ಅಸಂಖ್ಯ ಸೈನಿಕರೆಲ್ಲರೂ ನಿಶ್ಚೇಷ್ಟರಾಗಿ ನಿಂತಿದ್ದರು. ಉತ್ಕಂಠರಾಗಿ ಎರಡೂ ಸೇನೆಯವರು ಎದೆಯನ್ನು ಕಲ್ಲು ಮಾಡಿಕೊಂಡು ಹುಬ್ಬು ಗಂಟಿಕ್ಕಿಕೊಂಡು ನಿಂತಿದ್ದರು. ಆ ಸೈನಿಕರ ಕವಚಗಳು ಒಂದಕ್ಕೊಂದು ತಗುಲಿ ಭಯಂಕರವಾಗಿ ಶಬ್ದವಾಗುತ್ತಿತ್ತು. ವೀರ ಯೋಧರ ಮುಖವನ್ನು ಕಂಡು ಅವರ ನೋಟದಿಂದಲೇ ದಗ್ಧರಾಗಿ ಭೀರುಗಳು ಎಲ್ಲಾದರೂ ಗುಹೆಗಳನ್ನು ಹುಡುಕಿಕೊಳ್ಳೋಣವೆಂದುಕೊಳ್ಳುತ್ತಿದ್ದರು. ಆ ಸೈನ್ಯಗಳು ನಿಂತಿರುವುದನ್ನು ನೋಡಿಯೇ ಜೀವಿತದಲ್ಲಿ ಸಂಶಯವಾಗುತ್ತಿತ್ತು. ಅಲ್ಲಿರುವ ಆನೆಗಳಿಗೂ ಮನುಷ್ಯರಿಗೂ ರೋಮಾಂಚವಾಗಿ ಅವರು ಉಬ್ಬಿದಂತೆ ಕಾಣುತ್ತಿದ್ದರು. ಯುದ್ಧಾರಂಭವನ್ನು ನಿರೀಕ್ಷಿಸುತ್ತಾ ಮನಸ್ಸು ಏಕಾಗ್ರವಾಗಿದ್ದುದರಿಂದ ಸೇನೆಯೆಲ್ಲವೂ ನಿಶ್ಶಬ್ದವಾಗಿ ನಿದ್ರಾಮುದ್ರೆಯಲ್ಲಿ ಇರುವ ಪುರದಂತಿತ್ತು. ಶಂಖ, ತೂರ್ಯ, ದುಂದುಭಿಗಳ ಸಂಘಾತರವವು ಇನ್ನೂ ಆಗುತ್ತಿರಲಿಲ್ಲ. ಧೂಳಿನ ಮೋಡಗಳು ಇನ್ನೂ ಭೂಮಿಯ ಆಕಾಶದಲ್ಲಿಯೇ ಅಡಗಿದ್ದವು. ಅಂದರೆ ಸೈನಿಕರ ಚಲನಮಲನಗಳಿಂದ ಎದ್ದ ಧೂಳು ಭೂಮಿಯಲ್ಲೇ ಆಕಾರವನ್ನು ಉಂಟುಮಾಡಿತ್ತು. ಯುದ್ಧಕ್ಕೆ ಹೆದರಿ ಓಡುತ್ತಿದ್ದವರು ಅಂಗುಲ ಮಂಡಲವನ್ನು ಬಿಟ್ಟು ಓಡುತ್ತಿದ್ದರು. ಮಕರಗಳಿಗೂ ಮತ್ಸ್ಯಗಳಿಗೂ ನಡೆಯುವ ಭಾರೀ ಯುದ್ಧವಿರುವ ಸಮುದ್ರದಂತೆ ಆ ರಣಭೂಮಿ ಇತ್ತು. ಪತಾಕೆಗಳೆಂಬ ಪುಷ್ಪಮಂಜರಿಗಳು ಆಕಾಶದ ತಾರೆಗಳನ್ನು ಗೆದ್ದವು. ಮಾವಟಿಗರು ಎತ್ತಿದ ಕೈಗಳಿಂದ ಅಂತರಿಕ್ಷವೆಲ್ಲವೂ ಮರದ ತೋಪಿನಂತೆ ಕಾಣಿಸುತ್ತಿತ್ತು. ಹೊಳೆಯುತ್ತಿರುವ ಕಾಂತಿಯು ಆಯುಧಗಳಿಗೆ ಮೊಳೆತಿರುವ ರೆಕ್ಕೆಯೋ ಎಂಬಂತಿತ್ತು. ಊದುವ ವಾದ್ಯಗಳ ಧಮ ಧಮ ಶಬ್ದವು ಅಂತರಿಕ್ಷವನ್ನೆಲ್ಲ ತುಂಬಿತ್ತು. ಚಕ್ರವ್ಯೂಹವು ದುರ್ವೃತ್ತರನ್ನು ಬಿಡದೆ ಹಿಡಿದಿರುವಂತೆಯೂ
ವಿಷ್ಣುವು ರಾಕ್ಷಸರನ್ನು ಗೆದ್ದಾಗ ಮೆರೆಯುವ ಸುರರಂತೆಯೂ ಗರುಡರ ಗುಂಪನ್ನು ಕಂಡು ಹೆದರಿ ಓಡುವ ನಾಗರಂತೆಯೂ ಆ ಸೇನೆಗಳಿದ್ದವು. ಶ್ವೇನ ವ್ಯೂಹದಿಂದ ಮುಂಚೂಣಿಯನ್ನು ಮುರಿಯಲು ದೊಡ್ಡ ಗದ್ದಲವಾಯಿತು. ಒಬ್ಬರನ್ನೊಬ್ಬರು ಹೊಡೆಯುತ್ತಾ ಗುಂಪು ಗುಂಪಾಗಿ ಬೀಳುತ್ತಿದ್ದರು. ವೀರವರರು ವಿವಿಧ ವ್ಯೂಹಗಳನ್ನು ರಚಿಸಿಕೊಂಡು ಸಿಂಹನಾದಗಳನ್ನು ಮಾಡುತ್ತಿದ್ದರು. ಮುದ್ಗರ ಧಾರಿಗಳು ಕೈಯಲ್ಲಿರುವ ಆಯುಧಗಳನ್ನು ತೂಗುತ್ತಾ ಉಲ್ಲಾಸಮತ್ತರಾಗುತ್ತಿದ್ದರು. ಆಯುಧಗಳ ಕೃಷ್ಣಕಾಂತಿ ಎಂಬ ಮೇಘವು ಮುಚ್ಚಿ ದಿವಾಕರನು ಕಪ್ಪಾದನು. ಬಾಣಗಳು ಸೆಳ್ಳೆಂದು ಹೊರಡುತ್ತಿರಲು ಗಾಳಿಯು ಹುಲ್ಲಿನ ಬಯಲಿನಲ್ಲಿ ಬೀಸುವಂತಿತ್ತು. ಪ್ರಳಯ ಕಾಲದ ಮೇಘಗಳು ಗುಂಪು ಕಟ್ಟಿಕೊಂಡು ಬಂದಿರುವವೋ, ಪ್ರಳಯ ಮಾರುತದಿಂದ ಸಂಕ್ಷುಬ್ಧವಾಗಿ ಪ್ರಳಯ ಸಮುದ್ರವೇ ಮೇಲಕ್ಕೆದ್ದಿತೋ ಎಂಬಂತಿತ್ತು ಆ ಸೇನೆಗಳು. ಮಹಾಮೇರುವಿನ 2 ರೆಕ್ಕೆಗಳನ್ನು ಆಗ ತಾನೇ ಕತ್ತರಿಸಿ ಇಲ್ಲಿ ಹಾಕಿರುವರೋ, ವೇಗವಾಗಿ ಬೀಸುತ್ತಿರುವ ವಾಯುವು ಅಲ್ಲಾಡಿಸಿದ ಕಾಡಿಗೆಯ ಬೆಟ್ಟವು ಎಂಬಂತೆ ಆ ಸೇನೆಗಳಿದ್ದವು. ರೇಗಿ ಪಾತಾಳ ಕುಹರದಿಂದ ಈಚೆಗೆ ಬಂದಿರುವ ಅಂಧಕಾರವೋ, ಹುಚ್ಚೆದ್ದು ಕುಣಿಯುತ್ತಿರುವ ಲಸತ್ತಟವಾದ ಲೋಕಾಲೋಕ ಪರ್ವತವೋ, ಮಹಾನರಕ ಸಂಘಾತವೇ ಭೂಮಿಯನ್ನು ಭೇದಿಸಿಕೊಂಡು ಈಚೆಗೆ ಬಂತೋ ಎಂಬಂತೆ ಆ ಸೈನ್ಯಗಳು ಇದ್ದವು. ಝಳಪಿಸುತ್ತಿರುವ ಕುಂತ, ಮುಸಲ, ಹಸಿ ಪರಶುಗಳ ಕಾಂತಿಯಿಂದ ಕಪ್ಪಾಗುತ್ತಿರುವ ದಿವಸದ ಬಿಸಿಲೆಂಬ ನೀರಿನ ಪ್ರವಾಹಗಳಿಂದ ಬಲುಬೇಗ ಭುವನಕೋಶವನ್ನೇ ಪ್ರಳಯ ಜಲದಿಯನ್ನು ಮಾಡಲು ಸಿದ್ಧರಾಗಿರುವರು ಎಂಬಂತೆ ಆ ಸೈನ್ಯವು ಕಾಣುತ್ತಿತ್ತು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದ ಅಹವಾರಂಭಣ ಎಂಬ 32ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.